ನಮಸ್ಕಾರ, ನನ್ನ ಹೆಸರು ಮಾಧುರಿ ಅಂತ. ಇದು ನಮ್ಮ 3ನೇ ನ್ಯಾಷನಲ್ಲು. ನಮಗೇನು ಆಸೆ ಅಂದರೆ ಟೂರ್ನಮೆಂಟ್ ಅಂದರೆ ತುಂಬ ಇಷ್ಟ, ತುಂಬ ಚೆನ್ನಾಗಿ ಮಾಡಬೇಕು. ಅಂದರೆ ಯಾಕೆ ಚೆನ್ನಾಗಿ ಮಾಡಬೇಕು ಅಂದಾಗ ಎಲ್ಲೂ ಕೂಡ ನಾವು ಬೇರೆ ಕಡೆ ಹೋದಾಗ ಎಷ್ಟು ತೊಂದರೆ ಆಗುತ್ತೆ, ಅದೇ ಥರ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಂತ ಯೋಚನೆ ಮಾಡಿ ಆ್ಯಸ್ ಎ ಪ್ಲೇಯರ್, ಆ್ಯಸ್ ಎ ಪೇರೆಂಟ್, ಆ್ಯಸ್ ಎ ಕೋಚ್ ಎಲ್ಲ ಗೊತ್ತಿದೆ ನಮಗೆ ಹೇಗಿದ್ದರೆ ಚೆನ್ನಾಗಿರುತ್ತೆ ಅಂತೇಳಿ. ಫಸ್ಟು ಒಂದು 10 ಸತಿ ಯಾವುದೇ ನಾವು ಏನೇ ಟೂರ್ನಮೆಂಟ್ ಮಾಡಬೇಕಾದ್ರೂ ವಿ ವಿಲ್ ಫೀಲ್ ಇಟ್. ಅಂದರೆ ಅಲ್ಲಿಗೆ ಬಂದು ಫೀಲ್ ಮಾಡ್ತೀವಿ ಹೆಂಗಿದ್ರೆ ಚೆನ್ನಾಗಿರುತ್ತೆ, ಲೈಟಿಂಗ್ ಎಫೆಕ್ಟ್ ಹೆಂಗಿರಬೇಕು ಟೂರ್ನಮೆಂಟ್ ಹಾಲಲ್ಲಿ, ಮತ್ತು ಪೇರೆಂಟ್ಸ್ ವೆಯ್ಟಿಂಗ್ ಏರಿಯಾ ಹೇಗಿರಬೇಕು, ಮಕ್ಕಳು ಆಡೋ ಜಾಗ ಹೇಗಿರಬೇಕು, ಚೇರ್ ಹೈಟ್ ಹೆಂಗಿರಬೇಕು, ಮತ್ತು ಯಾವ ಥರ ಕೊಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಫಸ್ಟ್ ಇಮ್ಯಾಜಿನ್ ಮಾಡ್ತೀವಿ. ಆಮೇಲೆ ಬೇರೆದನ್ನೆಲ್ಲ ವ್ಯವಸ್ಥೆ ಮಾಡ್ತೀವಿ. ಮತ್ತು ವಿತೌಟ್ ಸ್ಪಾನ್ಸರ್ ತುಂಬ ಕಷ್ಟ. ಸ್ಪಾನ್ಸರ್ ಇದ್ದರೆ ತುಂಬ ಒಳ್ಳೆಯದು, ಯಾಕೆಂದರೆ ಲೈಕ್ ವಿ ಕ್ಯಾನ್ ಸ್ಪೆಂಡ್ ಮೋರ್ ಅಮೌಂಟ್ ಫಾರ್ ದಟ್. ಅಂದರೆ ಜಾಸ್ತಿನ ವ್ಯವಸ್ಥೆ ಮಾಡ್ಬೋದು. ಹಾಗೆಯೇ ಮತ್ತು ಒಂದೊಂದು ಚಾಂಪಿಯನ್ಶಿಪ್ ಮಾಡಬೇಕು ಅಂತಂದಾಗ ಎಲ್ಲರದ್ದು ಸಹಕಾರ ಬೇಕು, ಸುಮ್ಮನೆ ಆಗೋದಿಲ್ಲ ಟೂರ್ನಮೆಂಟ್ಸ್ಗಳೆಲ್ಲ. ನನಗೆ ತುಂಬ ಖುಷಿ ಆಗ್ತಿದೆ. ಮತ್ತು ಇನ್ನು ನೆಕ್ಸ್ಟು ಡಿಸೆಂಬರಲ್ಲಿ ನಾವು ಕೂಡ ಗ್ರ್ಯಾಂಡ್ ಮಾಸ್ಟರ್ ಟೂರ್ನಮೆಂಟ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಮಾಡ್ತೀವಿ, ಹಾಗೆ ಓಡಾಡ್ತಾ ಇದ್ದೀವಿ. ಮತ್ತು ಇಷ್ಟೆಲ್ಲ ಸಕ್ಸಸ್ ಆಗ ಕಾರಣ ಎಲ್ಲರದ್ದು ಸಪೋರ್ಟ್ ಇದೆ. ಲಯನ್ ಮತ್ತು ಸನ್ಪ್ಯೂರ್, IAS ಅಕಾಡೆಮಿ ಅವ್ರದ್ದು. ವಿ ಆರ್ ಸೋ ಹ್ಯಾಪಿ. ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಇಷ್ಟು ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾವು ಫಸ್ಟ್ ಟೈಮ್ ಕರ್ನಾಟಕ ಅಂಡರ್ 8 ಚೆಸ್ ಚಾಂಪಿಯನ್ಶಿಪ್ ಮೈಸೂರಲ್ಲಿ ಕಂಡಕ್ಟ್ ಮಾಡ್ತಾ ಇರೋದು. ಇದು ನ್ಯಾಷನಲ್ ಲೆವೆಲಲ್ಲಿ ಇದು ಸೆಲೆಕ್ಷನ್ ಫಾರ್ ವರ್ಲ್ಡ್, ಏಷ್ಯನ್ ಆ್ಯಂಡ್ ಕಾಮನ್ವೆಲ್ತ್ ಚಾಂಪಿಯನ್ಶಿಪ್. ಇದರಲ್ಲಿ 2 ಪ್ಲೇಯರ್ಸು ಈ 3 ಟೂರ್ನಮೆಂಟ್ ಆಡ್ತಾ ಇದ್ದಾರೆ. ವರ್ಲ್ಡು, ಏಷ್ಯನ್ ಚಾಂಪಿಯನ್ಶಿಪ್ಪು ಮತ್ತು ಕಾಮನ್ವೆಲ್ತ್ ಟೂರ್ನಮೆಂಟು. ಸೊ 3 players will be selected. 2 players will be selected from girls and boys category, and the championship, this is the first time, as I told you, this is the first time in the history of Mysore, and under 8 championship is a rated tournament. ಇದು ಅಂದರೆ ಎಲ್ಲ ಟಾಪ್ ಲೈಕ್ ಟೆನ್ನಿಸಲ್ಲಿ ATP ಥರ ನಮ್ಮದು ಫಿಡೆರೇಟೆಡ್ ಅಂತ ಒಂದು ಹೇಳ್ತೀವಿ ಕನ್ನಡದಲ್ಲಿ. ಅದು ಎಲ್ಲ ವರ್ಲ್ಡ್ ಕ್ಯಾಟಗರಿಲಿ ಎಲ್ಲ ಪ್ಲೇಯರ್ಸು ಒಂದು ರೇಟಿಂಗ್ ಸಿಗುತ್ತೆ ಈ ಟೂರ್ನಮೆಂಟ್ ಆಡೋದ್ರಿಂದ. ಸೊ ಇದರಲ್ಲಿ 25 ಹುಡುಗರು ರೇಟೆಡ್ ಪ್ಲೇಯರ್ಸ್ ಇದ್ದಾರೆ ಅಂಡರ್ 7 ಕ್ಯಾಟಗರಿಲಿ. ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಟೂರ್ನಮೆಂಟು ಇದು ಕರ್ನಾಟಕಲ್ಲಿ ಅಂತ ಹೇಳ್ಬೋದು. ಆಮೇಲೆ ಇದು ಮೈಸೂರಲ್ಲಿ ನಡೀತಿರೋದು 3ನೇ ಬಾರಿ ನ್ಯಾಷನಲ್ ಚಾಂಪಿಯನ್ಶಿಪ್, 3ನೇ ಬಾರಿ ನಡೀತಿರೋದು. ಒಂದು 75ನೇ ಇಸ್ವಿಲಿ ನಡೆದಿತ್ತು, ಆದಮೇಲೆ ಈಗ 2017 ನಡೆದಿತ್ತು, ಆಮೇಲೆ ಈಗ ನಡೀತಾ ಇದೆ. ಸೊ ಇದು ಒಂದು ಒಳ್ಳೆಯ ಸಮಾಚಾರ. ಇದು ಮೈಸೂರಲ್ಲಿ ನಡೀತಾ ಇರೋದು. ಇದು ರಾಯಲ್ ಸಿಟಿಯಿಂದ ರಾಯಲ್ ಚೆಸ್ ನಡೀತಾ ಇದೆ, ರಾಯಲ್ ಗೇಮ್ ನಡೀತಾ ಇದೆ. ಸೊ ನಾವು ಇದಕ್ಕೆ ತುಂಬ ಜನ ಪ್ರೋತ್ಸಾಹಿಸಿದ್ದಾರೆ. ಎಲ್ಲ ಸ್ಪಾನ್ಸರರ್ಸು, ಸೈಕಲ್ ಬ್ರ್ಯಾಂಡ್ ಆಗಿರ್ಬೋದು, ಸೈಲೆಂಟ್ ಶೋರ್ಸ್ ಆಗಿರ್ಬೋದು, ಅಮೆರಿಕನ್ ಗ್ಯಾಂಬಿಟ್ಸು, ಆಮೇಲೆ ರೋಟರಿ ಮೈಸೂರು, ಲಯನ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ. ಜಿಯೋಸ್ ಬಯೋಟೆಕ್ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಪ್ರಜಾಪ್ರಗತಿ ನ್ಯೂಸ್ ಪೇಪರು ಎಲ್ಲವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಈ ಈವೆಂಟ್ಗೆ. ಆ್ಯಂಡ್ ಇಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಈವೆಂಟ್ ಇನ್ ದ ಹಿಸ್ಟ್ರಿ ಆಫ್ ಮೈಸೂರು. ಸೊ ಇದೇ ಥರ ನಾವು ಮುಂದೆ ಟೂರ್ನಮೆಂಟ್ ಮಾಡಬೇಕು ಅಂತ ಇದ್ದೀವಿ. ನೆಕ್ಸ್ಟ್ ಈವೆಂಟು ಒಂದು ಗ್ರ್ಯಾಂಡ್ ಮಾಸ್ಟರ್ ಈವೆಂಟ್ ಮೈಸೂರಲ್ಲಿ ಮಾಡಬೇಕು ಅಂತ ಇದ್ದೀವಿ. ಸೊ ನಾವು ಯಾವಾಗಲೇ ಪ್ಲ್ಯಾನ್ ಮಾಡಿದ್ದೀವಿ. ವಿಲ್ ಬಿ ಶಾರ್ಟ್ಲಿ ನಿಮಗೆಲ್ಲರಿಗೂ ನೋಡೋಕ್ಕೆ ಒಂದು ಗ್ರ್ಯಾಂಡ್ ಮಾಸ್ಟರ್ ಈವೆಂಟ್ ಮೈಸೂರಲ್ಲಿ ನಡೆಯುತ್ತದೆ. ಸೊ ಪ್ಲೀಸ್ ವಾಚ್ ಆ್ಯಂಡ್ ಯು ವಿಲ್ ಹಿಯರ್ ದ ಗುಡ್ ನ್ಯೂಸ್ ಶಾರ್ಟ್ಲಿ.
ನನ್ನ ಹೆಸರು TN ಮಧುಕರ್, ಕರ್ನಾಟಕ ಸ್ಟೇಟ್ ಚೆಸ್ ಅಸೋಸಿಯೇಷನ್ ವೈಸ್ ಪ್ರೆಸಿಡೆಂಟು. ಮೈಸೂರಿನಲ್ಲಿ ಈ ದಿನ ಏನು 37ನೇ ರಾಷ್ಟ್ರೀಯ 7 ವರ್ಷ ಒಳಗಿನ ಮಕ್ಕಳ ಚೆಸ್ ಪಂದ್ಯಾವಳಿ ಜರುಗ್ತಾ ಇದೆ. 5 ದಿನದ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮ ಮೈಸೂರು ರಾಜ್ಯವಾದಂಥ ಮೈಸೂರಿನಲ್ಲಿ ಆಯೋಜನೆ ಮಾಡಿರುವಂಥದ್ದು ಭಾಳ ಸಂತೋಷ ತಂದಿದೆ. ಹಾಗೂ ದೇಶದ 28 ರಾಜ್ಯಗಳಿಂದ ಸುಮಾರು 400 ಮಕ್ಕಳು ಈ ಟೂರ್ನಮೆಂಟ್ನಲ್ಲಿ ಭಾಗವಹಿಸಿದ್ದಾರೆ. ಎಲ್ಲ ಎಡಿಟ್ ಮಾಡ್ತಾರಲ್ಲ. 28 ರಾಜ್ಯಗಳಿಂದ ಸುಮಾರು 400 ಮಕ್ಕಳು ಭಾಗವಹಿಸಿರ್ತಾರೆ. ಅವ್ರ ಜೊತೆ ಅವರ ಪೋಷಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ. ಈ ಕಾರ್ಯಕ್ರಮ ಒಂದು ಐತಿಹಾಸಿಕವಾದಂತಹ ಒಂದು ಕಾರ್ಯಕ್ರಮ ಅಂತಲೇ ಹೇಳಬೇಕಾಗ್ತದೆ. ಯಾಕೆ ಅಂತಂದರೆ ಈ ಮಟ್ಟದ ಒಂದು ಅಚ್ಚುಕಟ್ಟಾದಂಥ ಒಂದು ಕಾರ್ಯಕ್ರಮ ದೇಶದಲ್ಲೇ ಎಲ್ಲೂ ನಡೆದಿರೋದಕ್ಕಿಲ್ಲ. ಆ ಮಟ್ಟದ ಒಂದು ಬೆಂಚ್ ಮಾರ್ಕ್ನ ಇವತ್ತು ಮೈಸೂರಿನಲ್ಲಿ ನಾವು ಕರ್ನಾಟಕ ಚೆಸ್ ಅಸೋಸಿಯೇಷನ್, ಭಾರತೀಯ ಚೆಸ್ ಅಸೋಸಿಯೇಷನ್, ಮೈಸೂರು ಚೆಸ್ ಅಸೋಸಿಯೇಷನ್, ತುಮಕೂರು ಚೆಸ್ ಅಸೋಸಿಯೇಷನ್ ಹಾಗೂ ಮಂಡ್ಯ ಚೆಸ್ ಅಸೋಸಿಯೇಷನ್ಗಳ ಸಹಯೋಗದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಏನು ನಡೆದಿದೆ ಇದು ದೇಶಕ್ಕೆ ಒಂದು ಮಾದರಿ. ದೇಶದಲ್ಲೇ ಈ ಒಂದು ಮಟ್ಟದ ಒಂದು ಚಾಂಪಿಯನ್ಶಿಪ್ ನಡೆದಿರೋವಂಥದ್ದು ಇದು ಮೊದಲನೇ ಬಾರಿ. ಬಂದಿರತಕ್ಕಂಥ ಪೋಷಕರಿರ್ಬೋದು, ಮಕ್ಕಳಿರ್ಬೋದು, ಈ ಒಂದು ವೆನ್ಯೂ ಇರ್ಬೋದು, ನಾವು ಕ್ರಿಯೇಟ್ ಮಾಡಿರೋಂಥ ಒಂದು ವೆನ್ಯೂ ಅಟ್ಮಾಸ್ಫಿಯರ್ನ ಈಗಾಗಲೇ ಕಳೆದ 3-4 ದಿನಗಳಿಂದ ತುಂಬಾ ಅದನ್ನು ಎಂಜಾಯ್ ಮಾಡಿದ್ದಾರೆ. ನಾವೊಂದು ಗ್ರೂಪ್ ಕೂಡ ಮಾಡಿದ್ವಿ, ಪೇರೆಂಟ್ಸ್ ಗ್ರೂಪ್ ಕೂಡ ಮಾಡಿದ್ವಿ. ಏನಾದರೂ ಗ್ರಿವಿಯನ್ಸ್ ಇತ್ತು ಅಂತಂದರೆ ನೀವು ಇದರಲ್ಲಿ ಹೇಳ್ಕೊಬೋದು ಅಂತಂದ್ಬಿಟ್ಟು ನಮಗೆ ಹೆಮ್ಮೆ ಅನಿಸ್ತದೆ. ಇಲ್ಲೇವರೆಗೂ ಯಾವುದೇ ಪೇರೆಂಟು ಯಾವುದೇ ಥರವಾದಂಥ ಒಂದು ಗ್ರಂಬಲ್ ಇಲ್ಲ, ಒಂದು ಕಂಪ್ಲೇಂಟ್ ಇಲ್ಲ. ಆ ರೀತಿಯಾದಂತಹ ನಮ್ಮ ಆಯೋಜಕರು ಒಂದು ಸಣ್ಣ ಒಂದು ವಸ್ತುಗಳನ್ನೂ ಕೂಡ ಒಂದು ಭಾಳ ಜಾಗರೂಕತೆಯಿಂದ ಅಚ್ಚುಕಟ್ಟಾಗಿ ಇದನ್ನು ಆಯೋಜನೆ ಮಾಡಿರ್ತಾರೆ. ಈ ಎಲ್ಲ ಶ್ರೇಯವನ್ನು ನಾನು ಮಾಧುರಿ ಹಾಗೂ ಮಂಜುನಾಥ್ ಹಾಗೂ ನಾಗೇಂದ್ರ ಹಾಗೂ ಮೈಸೂರಿನ ಲಯನ್ಸ್ ಕ್ಲಬ್ನ ಮುಖ್ಯಸ್ಥರಾದಂತಹ ಲಯನ್ಎಸ್ ಮೂರ್ತಿಯವರು ಹಾಗೂ ಅವರ ಸಂಗಡಿಗರಿಗೆ ನಾನು ಕೊಡೋಕ್ಕೆ ಇಚ್ಛೆಪಡ್ತೀನಿ. ಯಾಕೆ ಅಂತಂದರೆ ಈ ಒಂದು ಕಾರ್ಯಕ್ರಮ ಇಷ್ಟರ ಮಟ್ಟಿಗೆ ಈ ಒಂದು ಆ್ಯಂಬಿಯನ್ಸ್ನಲ್ಲಿ ಈ ಒಂದು ವ್ಯವಸ್ಥೆಯಲ್ಲಿ ನಡಿಬೇಕಾದಾಗ ಯಾರೋ ಒಬ್ಬರ ಕೈಲಿಂದ ಆಗಲ್ಲ. ಅದಕ್ಕೆ ಮುಖ್ಯ ಕಾರಣಕರ್ತರು ಈ ನಾನಾಗಲೇ ಮೆನ್ಷನ್ ಮಾಡಿದಂಥ ಈ ಮಹನೀಯರು ಇರ್ತಾರೆ. ಅದರಲ್ಲಿ ನಾವು ಇಂಥ ಒಂದು ಸುಂದರವಾದಂಥ ಒಂದು ವೆನ್ಯೂನ ತಗೋಬೇಕು ಅಂತಂದರೆ ಇದಕ್ಕೆ ಒಂದು ತುಂಬ ಒಂದು ಬಾಡಿಗೆನ ನಾವು ಕೊಡಬೇಕಾಗಂಥ ಸಂದರ್ಭದಲ್ಲಿ ನಾವು ಲಯನ್ಎಸ್ ಮೂರ್ತಿ ಅವ್ರನ್ನ, ಅವರು ಮೈಸೂರಿನ ಒಂದು ಚೌಲ್ಟ್ರಿ ಅಸೋಸಿಯೇಷನ್ ಅಧ್ಯಕ್ಷರು ಕೂಡ ಆಗಿರೋದ್ರಿಂದ ಈ ಒಂದು ಇಷ್ಟು ಸುಂದರವಾದಂಥ ವೆನ್ಯೂನ ಅವರು ಥ್ರೋ ಅವೇ ಪ್ರೈಸಲ್ಲಿ ಇದನ್ನು ನಮಗೆ ಕೊಡಿಸ್ಕೊಟ್ರು. ಅದೇ ಒಂದು ನಮಗೆ ಒಂದು ಸಕ್ಸಸ್ ಇದೆ ಈ ಟೂರ್ನಮೆಂಟ್ಗೆ. ಅಲ್ಲಿಂದನೇ ಒಂದು ಸಕ್ಸಸ್ನ ನಾವು ಕಂಡ್ವಿ. ಅದ್ರ ಮೂಲಕ ಅವರು ಒಂದೊಂದು ಸಣ್ಣ ಥಿಂಗ್ಸ್ನೂ ಅವರು ಮೆಟಿಕ್ಯುಲಸ್ ಆಗಿ ಇಲ್ಲಿ ಅವರು ಒಂದು ಕೇರ್ನ ತೊಗೊಂಡಿದ್ದಾರೆ. ಬಂದಂಥ ಪೋಷಕರಿಗೆ ಊಟದ ವ್ಯವಸ್ಥೆ ಇರ್ಬೋದು, ಆಸನದ ವ್ಯವಸ್ಥೆ ಇರ್ಬೋದು, ಅವ್ರಿಗೆ ಹೋಟೆಲ್ಗಳ ವ್ಯವಸ್ಥೆ ಇರ್ಬೋದು, ಎಲ್ಲದರ ಮೇಲೂ ನಿಗಾ ಇಟ್ಟು ಯಾರಿಗೂ ಬಂದವ್ರಿಗೆ ನಮ್ಮ ಮೈಸೂರ ಹೆಸರು ಹೋಗಬಾರ್ದು, ನಮ್ಮ ಮೈಸೂರದ್ದು ಹೆಸರು ಬರಬೇಕು ನಮ್ಮ ಮೈಸೂರಿಗೆ ಅಂತಂದ್ಬಿಟ್ಟು ಭಾಳನೇ ಒಂದು ತಿಂಗಳಿಂದನೂ ಶ್ರಮಪಟ್ಟಿರ್ತಾರೆ ಈ ಎಲ್ಲ ತಂಡನೂ ಕೂಡ. ಅವರಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೀನಿ. ನ್ಯಾಷನಲ್ ಅಂಡರ್-7 ಚೆಸ್ ಚಾಂಪಿಯನ್ಶಿಪ್ 2024 ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಮೈಸೂರಲ್ಲಿ ನಡೀತಾ ಇದೆ. ಇದು ಕರ್ನಾಟಕ ಚೆಸ್ ಅಸೋಸಿಯೇಷನ್ ಕಡೆಯಿಂದ ಮೈಸೂರು ಡಿಸ್ಟ್ರಿಕ್ಟ್ ಚೆಸ್ ಅಸೋಸಿಯೇಷನ್ನು ಮತ್ತು ಈ ಲೋಕಲ್ ಅಕಾಡೆಮೀಸು ಕೂಡ ಜಾಯ್ನ್ ಆಗಿ ಇವತ್ತು ಟೂರ್ನಮೆಂಟ್ ಮಾಡ್ತಾ ಇದೆ. ಸೊ ಇದಕ್ಕೆ ಮುಖ್ಯವಾಗಿ ಶ್ರೀ ಮಧುಕರ್ ಅವರು, ನಮ್ಮ ಕರ್ನಾಟಕ ಚೆಸ್ ಅಸೋಸಿಯೇಷನ್ ವೈಸ್ ಪ್ರೆಸಿಡೆಂಟ್ ಅವರು ಮುಖ್ಯವಾಗಿ
ಸಹಕಾರ ನೀಡಿ ಇದನ್ನು ಮುಂದೆ ಮುತುವರ್ಜಿ ನಡೆಸ್ತಾ ಇದ್ದಾರೆ. ಜೊತೆಗೆ ನಮ್ಮ ಕರ್ನಾಟಕ ಚೆಸ್ ಅಸೋಸಿಯೇಷನ್ ಟ್ರೆಜರರ್ ಆದ ಶ್ರೀ ಮಂಜುನಾಥ್ ಜೈನ್ ಅವರು ಕೂಡ ಇನಿಷಿಯೇಟಿವ್ ತೊಗೊಂಡು ಮಾಡ್ತಾಯಿದ್ದಾರೆ ಈ ಟೂರ್ನಮೆಂಟಲ್ಲಿ. ನಮ್ಮ ನಾಗೇಂದ್ರ ಅವರು ಇರ್ಬೋದು, ಎಲ್ಲರೂ ಕೂಡ ಮುತುವರ್ಜಿಗೆ ನಡೆಸಿ ಈ ಟೂರ್ನಮೆಂಟ್ನ ಮಾಡ್ತಾಯಿದ್ದಾರೆ. ಸೊ ಐ ಥಿಂಕ್ ವಿ ಕ್ಯಾನ್ ಸಿ ಅ ಬ್ಯೂಟಿಫುಲ್ ಲುಕಿಂಗ್ ಟ್ರಾಫೀಸ್ ಫಾರ್ ದ ಚಿಲ್ಡ್ರನ್ಸ್ ಕೊಡ್ತಾಯಿದ್ದೀವಿ. ಇಲ್ಲಿ ಕೆಲವೊಂದು ಟ್ರಾಫೀಸ್ ನೋಡ್ತಿದ್ರೆ ನಮ್ಮಲ್ಲಿ ಪೇರೆಂಟ್ಸ್ ಹೇಳ್ತಿದ್ರು ಆ ಮಕ್ಕಳಿಗಿನ್ನ ಉದ್ದ ಇದೆ ಟ್ರಾಫೀಸ್ ಅಂತ. ಸೊ ಭಾಳ ಎಂಕರೇಜ್ಮೆಂಟ್ ಕೊಡಲಿಕ್ಕೋಸ್ಕರ ಈ ಟೂರ್ನಮೆಂಟ್ ಮಾಡ್ತಾಯಿದೆ. ಸೊ ಇದರಲ್ಲಿ ಯಾವ ಮಕ್ಕಳು ಸೆಲೆಕ್ಟ್ ಆಗ್ತಾರೋ ದೇ ವಿಲ್ ಬಿ ಗೋಯಿಂಗ್ ಇನ್ ರಿಪ್ರೆಸೆಂಟಿಂಗ್ ಇನ್ ದ ವರ್ಲ್ಡ್ ಚಾಂಪಿಯನ್ಶಿಪ್. ಸೊ ಎಲ್ಲ ಪೇರೆಂಟ್ಸು ಕೂಡ ನಾವು ಒಂದನ್ನೇ ಹೇಳ್ತಾ, ಸೊ ದಯವಿಟ್ಟು ಎಂಜಾಯ್ ಮಾಡಿ ಮೈಸೂರು ವೆದರ್ನ, ಮೈಸೂರು ಆಂಬಿಯನ್ಸ್ನ ವೆದರ್ ಎಂಜಾಯ್ ಮಾಡಿಕೊಂಡು ಚೆನ್ನಾಗಿ ಟೂರ್ನಮೆಂಟ್ ಆಡಿ. ಸೊ ಗೋಯಿಂಗ್ ಫಾರ್ವರ್ಡ್ ದಯವಿಟ್ಟು ಆದಷ್ಟು ಕರ್ನಾಟಕ ಟೂರ್ನಮೆಂಟ್ ಬಂದು ನಡೆಸ್ಕೊಟ್ಟು ಚೆನ್ನಾಗಿ ಎಲ್ಲರೂ ಸಹಕಾರ ಕೊಡಿ ಅಂತ ಕೇಳ್ಕೊಳ್ತೇನೆ. This is Ephraim, international arbiter and chief arbiter of 37th Under 7 Open and Girls Chess Championship, which is going on at Mysore. We have two sessions, boys open and the girls section. In the open sections, we have 235 entries. Section we have 147 entries. So the tournament is well organized, really very good atmosphere, and the climate and everything is very good. We have a very nice organizing team. The organizers did a wonderful job. Really, it is a fantastic one. Kids are also enjoying the arbiters' inaugural functions, and also the daily they are inviting VIPs to inaugurate their own. Especially, I should thank the organizer and enjoy the children's organizer, how much effort they are giving this tournament. Really, it's an amazing one. I also thank all the organizing team and the All India Chess Federation team having given a chance to work as a chief arbiter in this tournament. Thank you.